ರಾಷ್ಟ್ರಧ್ವನಿ ನ್ಯೂಸ್ಗೆ ಸ್ವಾಗತ. ಗಬ್ಬು ನಾರುತ್ತಿದ್ದ ಕಪಿಲಾ ನದಿ ಸ್ವಚ್ಛತೆ. ಮೈಸೂರು ಜಿಲ್ಲೆಯ ನಂಜನಗೂಡು ಶ್ರೀ ಶ್ರೀಕಂಠೇಶ್ವರ ದೇವಸ್ಥಾನದ ಪಕ್ಕದಲ್ಲಿ ಹರಿಯುವ ಕಪಿಲಾ ನದಿಯು ಕಸ ಕಡ್ಡಿಗಳು, ಬಟ್ಟೆಗಳು, ಪ್ಲಾಸ್ಟಿಕ್ಗಳು ಜೊತೆಗೆ ನದಿಯ ಒಳಗಡೆ ಹೂಳು ತುಂಬಿಕೊಂಡು ಗಬ್ಬು ನಾರುತ್ತಿತ್ತು. ದೇವಾಲಯ ಕಾರ್ಯನಿರ್ವಹಣಾಧಿಕಾರಿ ಕೃಷ್ಣರವರು 2 ದಿನಗಳಿಂದ ಸ್ವಚ್ಛತಾ ಕಾರ್ಯ ನಡೆಸುತ್ತಿದ್ದಾರೆ. ಇವತ್ತಿಗೆ ಸುಮಾರು 300 ಟ್ರ್ಯಾಕ್ಟರ್ಗಳನ್ನು ಹೂಳು ತೆಗೆದು ಹೊರಹಾಕಿದ್ದಾರೆ. ಶ್ರೀಕಂಠೇಶ್ವರ ದೇವಸ್ಥಾನಕ್ಕೆ ಭಾನುವಾರ, ಸೋಮವಾರ ರಜಾ ದಿನಗಳು. ಹುಣ್ಣಿಮೆ ದಿನಗಳಲ್ಲಿ ನಾನಾ ಜಿಲ್ಲೆಗಳಿಂದ ಭಕ್ತಾದಿಗಳು ಸಾವಿರಾರು ಸಂಖ್ಯೆಯಲ್ಲಿ ದೇವಾಲಯಕ್ಕೆ ಹರಿದು ಬರುತ್ತಾರೆ. ತಮ್ಮ ಕುಟುಂಬ ಸಮೇತ ದೇವಾಲಯಕ್ಕೆ ಬಂದು ಕಪಿಲಾ ನದಿಯಲ್ಲಿ ಮಿಂದು ಪೂಜೆ ಸಲ್ಲಿಸುತ್ತಾರೆ. ಆದರೆ ನೀರಿನಲ್ಲಿ ಮುಳುಗಿದರೆ ಸಾಕು, ತಲೆ ಮೇಲೆ ಕಸ ಕಡ್ಡಿಗಳು, ಹಳೆ ಬಟ್ಟೆಗಳು ಕಾಲಿನ ಕೆಳಗೆ ಇರೋದ್ರಿಂದ ಬೇಸತ್ತು ಇಡೀ ಶಾಪವನ್ನು ಹಾಕುತ್ತಾ ಸೇವೆ ಸಲ್ಲಿಸುವ ಪ್ರಸಂಗಗಳು ನಡೆದಿವೆ. ಇದರ ಬಗ್ಗೆ ಹಲವಾರು ಬಾರಿ ಭಕ್ತಾದಿಗಳು ದೇವಾಲಯದ ಕಾರ್ಯನಿರ್ವಹಣಾಧಿಕಾರಿಗಳ ಗಮನಕ್ಕೆ ತಂದಿದ್ರು. ಯಾರೂ ಕೂಡ ಗಮನ ಹರಿಸದೇ ಇರುವುದು ಉಂಟು. ಕಪಿಲಾ ನದಿಯ ಸ್ವಚ್ಛತೆ ಕಾರ್ಯಕ್ರಮಗಳು, ಸಂಘ ಸಂಸ್ಥೆಗಳು, ಯುವ ಬ್ರಿಗೇಡ್ ಸಂಘಗಳು, ಇನ್ನೂ ಅನೇಕ ಸಂಘ ಸಂಸ್ಥೆಗಳು ಕೈಗೂಡಿಸಿ ಸಾಕಷ್ಟು ಬಾರಿ ವರ್ಷದಲ್ಲಿ ಸ್ವಚ್ಛತಾ ಕಾರ್ಯಕ್ರಮಗಳನ್ನು ಮಾಡುತ್ತಾರೆ. ಆದರೆ ಕೈಗಳಿಂದ ಮಾತ್ರ ಸ್ವಚ್ಛತಾ ಕಾರ್ಯ ಮಾಡುತ್ತಾರೆ. ಇದರಿಂದ ಅಕ್ಕಪಕ್ಕದಲ್ಲಿ ಸ್ವಲ್ಪ ದೂರದವರಿಗೆ ಆದಷ್ಟು ಎಷ್ಟು ಆಗುತ್ತದೋ ಅಷ್ಟು ಮಾಡುತ್ತಿರುವುದು ಉಂಟು. ಕಸ ಕಡ್ಡಿಗಳು, ಹಳೆ ಬಟ್ಟೆಗಳು ತೆಗೆಯಬಹುದು ಹೊರತು ನೀರಿನಿಂದ ಹೂಳನ್ನ ಹೊರತೆಗೆಯಲು ಸಾಧ್ಯವಿಲ್ಲ. ತಮ್ಮ ಕೈಲಾದಷ್ಟು ಸೇವೆಯನ್ನು ವರ್ಷದಲ್ಲಿ 3 ರಿಂದ 4 ಬಾರಿ ಮಾಡುತ್ತಿದ್ದಾರೆ. ಶ್ರೀಕಂಠೇಶ್ವರ ದೇವಸ್ಥಾನಕ್ಕೆ ನೂತನವಾಗಿ ಕಾರ್ಯನಿರ್ವಹಣಾಧಿಕಾರಿಯಾಗಿ ಕೃಷ್ಣರವರು ಬಂದ ಮೇಲೆ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದು, ದೇವಾಲಯದ ಒಳ ಆವರಣದಲ್ಲಿ ಅಂಗಡಿಗಳನ್ನು ತೆರವುಗೊಳಿಸಿದ್ದಾರೆ. ಜೊತೆಗೆ ಸ್ವಚ್ಛತೆಯಲ್ಲಿ ಮೊದಲ ಆದ್ಯತೆ ದೇವಸ್ಥಾನದ ಒಳಗಡೆ ಮತ್ತು ಹೊರಗಡೆ ಉತ್ತಮ ವಾತಾವರಣ ಸೃಷ್ಟಿಸಿದ್ದಾರೆ. ನೆನೆಗುದಿಗೆ ಬಿದ್ದಿದ್ದ ಕಪಿಲಾ ನದಿಯ ಸ್ವಚ್ಛತೆ ಕೈಗೆತ್ತಿಕೊಂಡು ಇಂದಿಗೆ 2 ದಿನ ಆಗಿದೆ. ಜೊತೆಗೆ ಇಂದು, ನಾಳೆ, ನಾಳಿದ್ದು ತೆಪ್ಪೋತ್ಸವ ಇದೆ. ಒಟ್ಟಾರೆ ಸಂಪೂರ್ಣವಾಗಿ ಸ್ವಚ್ಛತಾ ಕಾರ್ಯ ಮುಗಿಸುವ ಕಾರ್ಯ ನಡೆಯುತ್ತಿದೆ. ಮುಂದಿನ ದಿನಗಳಲ್ಲಿ ಭಕ್ತಾದಿಗಳಿಗೆ ಕಪಿಲಾ ನದಿಯಲ್ಲಿ ಮಿಂದು ತಮ್ಮ ಹರಕೆಗಳನ್ನು ತೀರಿಸಿ ಪೂಜೆ ಸಲ್ಲಿಸಲು ಉತ್ತಮ ವಾತಾವರಣ ಸೃಷ್ಟಿ ಮಾಡುತ್ತಿದ್ದಾರೆ. ಒಟ್ಟಾರೆ ಕಪಿಲಾ ನದಿಯಲ್ಲಿರುವ ಕಸಕಡ್ಡಿಗಳು, ಹಳೆ ಬಟ್ಟೆಗಳು ಮತ್ತು ಹೂಳು ತೆಗೆಸಿ ಕಪಿಲಾ ನದಿಯ ಸ್ವಚ್ಛತೆ ಮಾಡುತ್ತಿದ್ದಾರೆ. ಕ್ಷಣ ಕ್ಷಣ ಮಾಹಿತಿಗಾಗಿ ವೀಕ್ಷಿಸಿ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ.